ವ್ಯಕ್ತಿ ಇದ್ದಾರೆ. ಈ ವ್ಯಕ್ತಿ 31 ವರ್ಷದ ತೇಜ ನಾಣಯ್ಯ. ವ್ಯಾಸಂಗದಲ್ಲಿ LLB ಮುಗಿಸಿದ್ದಾರೆ. LLB ಮುಗಿಸದೆ ಕೆಲಸ ಅರಸಿ ಊರನ್ನ ತೊರೆಯದೆ ತಮ್ಮ ತವರಿನಲ್ಲಿ ಸ್ವಂತ ಬುದ್ಧಿಯಿಂದ ಕೃಷಿಕನಾಗಿ ತಮ್ಮ ಜಮೀನಿನಲ್ಲಿ ಬೆವರು ಸುರಿಸಿ ದುಡಿಯುತ್ತಿದ್ದಾರೆ. ಈ ಬೆವರು ಸುರಿಸಿದ ಫಲವಾಗಿ ಕೊಡಗು ಜಿಲ್ಲಾ ಉತ್ತಮ ಕೃಷಿಕ ಎಂಬ ಬಿರುದು ಒಲಿದು ಬಂದಿದೆ. ತನ್ನ 20ನೇ ವಯಸ್ಸಿನಲ್ಲೇ ಕೃಷಿಯಲ್ಲಿ ತೊಡಗಿಕೊಂಡಿರುವ ತೇಜ ಅವರ ತೋಟದಲ್ಲಿ ಬೆಳೆಯದ ಬೆಳೆಗಳೇ ಇಲ್ಲ. ಇನ್ನು ಹೇಳಬೇಕೆಂದ್ರೆ ಈ ವ್ಯಕ್ತಿ ತಮ್ಮ ತೋಟಗದ್ದೆಗಳಿಗೆ ರಾಸಾಯನಿಕ ಗೊಬ್ಬರ ಬಳಸದೆಯೇ ಸಾವಯವ ಗೊಬ್ಬರದಲ್ಲೇ ಉತ್ತಮ ಇಳುವರಿ ಪಡೆಯುತ್ತಿರುವ ಪ್ರಗತಿಪರ ಕೃಷಿಕ. ಇವರು ಕಗ್ಗೋಡು ನಾಣಯ್ಯನವರ ಏಕೈಕ ಪುತ್ರ. ಕಳೆದ ಶನಿವಾರ ಪೊನ್ನಂಪೇಟೆ ಅರಣ್ಯ ವಿದ್ಯಾಲಯ ಸಮಿತಿ ಇವರನ್ನ ಉತ್ತಮ ಕೃಷಿಕ ಎಂದು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಶಿವಮೊಗ್ಗದಲ್ಲಿ ನಡೆದ ಪ್ರಶಸ್ತಿ ಪ್ರದಾನದಲ್ಲಿ ಕೃಷಿ ಇಲಾಖೆಯ ಸಚಿವರಾದ ಬೈರೇಗೌಡ ಅವರು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಕೃಷ್ಣ ಬೈರೇಗೌಡ ಅವರು ಅವಾರ್ಡ್ ಕೊಟ್ಟರು. ನನಗೆ ಮುಖ್ಯವಾಗಿ ಅವಾರ್ಡ್ಗೆ ಕಾರಣ ನಮ್ಮ ಮಡಿಕೇರಿ ಕೃಷಿ ಇಲಾಖೆಯಿಂದ ಗಿರೀಶ್ ತಾಂತ್ರಿಕ ಗಿರೀಶ್ ಅಂತಿದ್ದಾರೆ, ಅವರ ಮುಖಾಂತರ ನನಗೆ ಪೊನ್ನಂಪೇಟೆಯಿಂದ NM ಪೂಣಚ್ಚ ಅಂತೇಳಿ ಅವ್ರದ್ದೊಂದು ಪೊನ್ನಂಪೇಟೆಯಿಂದ ಒಂದು ಟೀಮ್ ಬಂದಿತ್ತು. ಸೊ ಅವ್ರು ಬಂದು ನನ್ನ ಉತ್ತಮ ರಾಜ್ಯ ಮಟ್ಟದ ಕೃಷಿಕ ಅಂತೇಳಿ ಸೆಲೆಕ್ಟ್ ಮಾಡಿದ್ರು. ಇದಕ್ಕೆ ಮುಖ್ಯ ಕಾರಣ ನನ್ನ ತಂದೆನೇ ಅಂತ ಹೇಳ್ಬೋದು. ತಂದೆನ ಆಸ್ತಿ ಇತ್ತು, ಆ ಆಸ್ತಿಯಿಂದ ನಾನು ಆಸ್ತಿಯಲ್ಲಿ ಏನೆಲ್ಲ ಆಗ್ಬೋದು, ಹೊಸ ಥರದ ಏನು ಬೆಳೆ ಎಲ್ಲ ಬೆಳಿಬೋದು ಅದೆಲ್ಲ ಬೆಳೆದಿದ್ದೇನೆ. ಇದರಿಂದಾಗಿ ನಮ್ಮಲ್ಲಿ ಮುಖ್ಯವಾಗಿ ಕೋಳಿ ಇದೆ, ಬಾತುಕೋಳಿ ಇದೆ, ಆಡಿದೆ, ಎರೆಗೊಬ್ಬರ ಘಟಕ ಇದೆ, ಆಮೇಲೆ ಮೀನು ಸಾಕ್ತೀವಿ, ಆಮೇಲೆ ಅಡಿಕೆ ಇದೆ, ತೆಂಗು ಇದೆ, ಬಾಳೆ ಇದೆ, ಕಿತ್ತಳೆ ಇದೆ, ಎಲ್ಲ ಟೋಟಲ್ ಆಗಿ ಎಲ್ಲ ಕೃಷಿ ಕೂಡ ಇದೆ, ಯಾವುದು ಇಲ್ಲ ಅಂತ ಇಲ್ಲ. ಹೈನುಗಾರಿಕೆ ಟೋಟಲ್ ಆಗಿ ಎಲ್ಲ ಇದೆ. ಡೈರಿಗೆ ಹಾಲು ಕೂಡ ಒಯ್ತಾ ಇದ್ದೀವಿ. ಹಾಗಾಗಿ ನನ್ನ ಒಂದು ಉತ್ತಮ ಕೃಷಿಕ ಅಂತೇಳಿ